ಬಿಪಿಎಲ್ ಕಾರ್ಡ್ದಾರರಿಗಷ್ಟೇ ಗ್ಯಾರಂಟಿ ಸೌಲಭ್ಯ ಸಿಗುವಂತಾಗಲಿ ಅಥವಾ ಸೀಮಿತವಾಗಲಿ, ಇದು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ. ಈ ಹೇಳಿಕೆಗೆ ಸಚಿವ ಎಂ.ಬಿ. ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರಕ್ಕೆ ಹೊರೆಯಾಗಿದೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದರು. ಈ ವಿಚಾರಕ್ಕೆ ನಗರದಲ್ಲಿ ಸಚಿವ ಎಂ.ಬಿ. ಪಾಟೀಲ್ ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ. ಅಂದರೆ ಕೇವಲ ಬಿಪಿಎಲ್ ಕಾರ್ಡ್ ಹೊಂದಿರುವ ಬಡವರಿಗೆ ಮಾತ್ರ ಗ್ಯಾರಂಟಿ ಸೌಲಭ್ಯ ನೀಡಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದ್ದಾರೆ. ಅಲ್ಲ ಸ್ವಾಮಿ, ಇಷ್ಟು ದಿನ ಮತ್ತೆ ಎಲ್ಲೂ ಹೋಗಿದ್ರಿ? ಗ್ಯಾರಂಟಿ ಸೌಲಭ್ಯ ಈಗ ಬಿಪಿಎಲ್ ಕಾರ್ಡ್ದಾರರಿಗೆ ಮಾತ್ರ ಸಿಗಬೇಕು ಅಂತ ಹೇಳ್ತೀರಿ. ಅವತ್ತು ಎಲ್ರಿಗೂ ಉಚಿತ ಅಂತ ಹೇಳಿದ್ರಲ್ಲ, ಕಾಕಾ ಪಾಟೀಲ್ ನಿನಗೂ ಉಚಿತ ಅಂತ ಹೇಳಿದ್ರಲ್ಲ, ಎಲ್ರಿಗೂ ಉಚಿತ ಅಂತ ಹೇಳಿದ್ರೆ ಇವತ್ತು ಗ್ಯಾರಂಟಿ ಹೊರೆ ಆಗ್ತಾ ಇದೆ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಹೇಳಿದ್ರು ಗ್ಯಾರಂಟಿ ಹೊರೆ ಆಗ್ತಾ ಇದೆ ಅಂತ, ಆದ್ರೂ ನಾವು ನಿಲ್ಸಲ್ಲ ಯೋಜನೆ ಅಂತ ಹೇಳ್ತಿದ್ದೀರಿ. ಈಗ ಎಂ.ಬಿ. ಪಾಟೀಲ್ ಮಾತಾಡ್ತಾರೆ, ಬಿಪಿಎಲ್ ಕಾರ್ಡ್ದಾರರು ಯಾರಿದ್ದಾರೆ ಅವ್ರಿಗೆ ಮಾತ್ರ ಸಿಗುವಂತಾಗ್ಲಿ ಅಂತ. ಇದನ್ನು ಮೊದಲೇ ಮಾಡ್ಬೋದಿತ್ತಲ್ಲ, ಅವತ್ತು ಎಲ್ರಿಗೂ ಅಂತ ಹೇಳಿಬಿಟ್ಟು ಈಗ ನೋಡಿದ್ರೆ ಈ ರೀತಿ ಸ್ಟೇಟ್ಮೆಂಟ್ ಏನು ಹೇಳಿದ್ದಾರೆ ನೋಡೋಣ. ಆಯ್ತು, ನನ್ನ ಒತ್ತಾಯನೂ ಕೂಡ ಯಾರು ಬಿ ಪಿ ಎಲ್ ಕಾರ್ಡ್ ಅದ ಹೋಲ್ಡರ್ಸ್ ಅದಾರ, ಬಿ ಪಿ ಎಲ್ ಕಾರ್ಡ್ ಹೋದಾರಲ್ಲ, ಆ ಬಿ ಪಿ ಎಲ್ ಕಾರ್ಡ್ಸ್ ಇದಾರ ಅವ್ರಿಗೆ ತಗೋಬೇಕು. ಶ್ರೀಮಂತರಾಗಿ ತಗೋಬೇಕು. ಬಿ ಜೆ ಪಿ ಶ್ರೀಮಂತ ತಗೋತಾರ. ಏನು ವಿಜೇಂದ್ರ ಅವ್ರು ಬೇಕಂತ, ಅಶೋಕ್ ಅವ್ರು ಬೇಕಂತ ಮೊದಲು ಎಲ್ಲರಿಗೂ ಅಂತ ಹೇಳಿದ್ರು. ಆಯಿತು, ಹಾಗೆ ಹೇಳಿರ್ಬೋದು. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಹಣ ಹೊಸ ಶ್ರೀಮಂತರೇ ಯಾಕು? ಬಸವಣ್ಣವ್ರು ಹೇಳಿಲ್ಲನು, ಉಳ್ಳವರು ಶಿವಾಲಯ ಕಟ್ಟುವರಯ್ಯ ಅಂತೇಳಿ. ಹಂಗೆ ಬಡವ್ರು ತಗೋಬೇಕು. ಅದರಲ್ಲಿ ಉಳ್ಳವ್ರು ತಗೋಬಾರ್ದು. ನೀವೇ ಹುಡುಕಾಡಿ ಯಾವ ಶ್ರೀಮಂತರಿದ್ದಾರೆ ಅವ್ರು ಕಟ್ ಮಾಡ್ತೀರಾ ಅಥವಾ ಅವರಾಗಿ ಬಿಟ್ಕೊಡೋದು ಒಳ್ಳೆಯದು? ಅಥವಾ ನೋಡು, ನಮ್ಮ ವೈಯಕ್ತಿಕ ಅಭಿಪ್ರಾಯ, ಯಾವ ಬಿ ಪಿ ಎಲ್ ಕಾರ್ಡ್ಸ್ ಇದಾರ ಬಿ ಪಿ ಎಲ್ ಕಾರ್ಡ್ಸ್ಗೆ ಅಷ್ಟೇ ಕೊಡಲಿ ಅಂತೇಳಿ ನಮ್ದು ಇದೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಇದು, ನಂದು ವೈಯಕ್ತಿಕ ಪ್ಯೂರ್ಲಿ. ಬಿ ಪಿ ಎಲ್ ಕಾರ್ಡ್ ಇದ್ದವ್ರು ಬಿಟ್ಟು ಉಳಿದವ್ರು ತಗೊಳ್ಬಾರ್ದು, ಕೊಡಬಾರ್ದು ಸರ್ಕಾರನೂ ಕೂಡ. ಅಲ್ಲ, ಆ ರೀತಿ ಯಾರು ಬಿಟ್ಟು ಕೊಡಲಿಲ್ಲ ಅಂದರೆ ನಿಮ್ಮ ರಾಜ್ಯ ಸರ್ಕಾರ ಅಂತ ಕಟ್ ಆಫ್ ಮಾಡ್ತೀರ? ನನ್ನ ವೈಯಕ್ತಿಕ ಭಾವನೆಯನ್ನು ಹೇಳಿದ್ದೀನಿ. ರಾಜ್ಯ ಸರ್ಕಾರದಲ್ಲಿ ಅಂಥದ್ದು ಯಾವುದೂ ಕೂಡ ಇಲ್ಲ. ಏನು ರಾಜ್ಯ ಸರ್ಕಾರ ಮುಂದೆ ಅಂತ ಯಾವುದೂ ಪ್ರಸ್ತಾವನೆ ಇಲ್ಲ. ಅದು ನನ್ನ ವೈಯಕ್ತಿಕ ಶ್ರೀಮಂತರು ತಗೋಬಾರ್ದು, ಎಂ.ಬಿ. ಪಾಟೀಲ್ ತಗೋಬಾರ್ದು. ಆಮೇಲೆ ಇದನ್ನ ಕೇವಲ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಎಲ್ಲ ಅವ್ರಿಗೆ ಇದು ಮಾಡಬೇಕು, ಅವ್ರಿಗೆ ಅನುಕೂಲ ಆಗುತ್ತೆ. ಅವ್ರಿಗೆ ಅನುಕೂಲ. ಶ್ರೀಮಂತರಿಗೆ ಯಾಕೆ ಬೇಕೀಗ? ನನಗೆ ಬೇಕಾಗಿದೆ. ನನಗೆ 2,500 ರೂಪಾಯಿ ಬೇಕಾನ? ನನಗೆ ಬೇಕಾನ? ಬಿ ಪಿ ಎಲ್ ಮಾನದಂಡ ಅಂದರೆ ಬಿ ಪಿ ಎಲ್ ಏನ? ಬಿ ಪಿ ಎಲ್ ಮಾನದಂಡ ಇದೆ ನೋಡೋಣ. ಅದ್ರ ಏನು ಚಿಂತೆ ಇದು ಇದು ನನ್ನ ವೈಯಕ್ತಿಕ ಅಂತ ಹೇಳಿದ್ದೀನಿ. ಮತ್ತು ನೀವು ಎಲ್ಲರೂ ನೀವು ಹೇಳಿದಿರಿ ಸರ್ಕಾರದಲ್ಲ, ಇದು ನನ್ನ ವೈಯಕ್ತಿಕ. ನಾನು ಎಂ.ಬಿ. ಪಾಟೀಲ್ ತಗೋಬಾರ್ದು ಅಂತ ಹೇಳಿ ನಂದು ವೈಯಕ್ತಿಕ ಹೇಳಿದ್ದೀನಿ ನಾನು. ಅಲ್ಲ, ಅಂದರೆ ಎ ಪಿ ಎಲ್ನಲ್ಲೂ ಕೆಲ ಬಡವರೆಲ್ಲ ಇರ್ತಾರೆ. ಅದೆಲ್ಲ ಅದು ನೋಡಿ ನಿರ್ಧಾರ ಮಾಡಬೇಕು. ಒಟ್ಟು ಬಡವ್ರಿಗೆ ಸಿಗಬೇಕು, ಶ್ರೀಮಂತರು ಎಂ.ಬಿ. ಪಾಟೀಲ್ ಸಿಗಬಾರ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.